ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕಳೆದ ಭಾನುವಾರ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಭಾಗ್ಯಶ್ರೀ ಎಂಬ ಯುವತಿಯ ಮನೆಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಘಟನೆಯು ನಮ್ಮೆಲ್ಲರ ಮನಸ್ಸು ಮಿಡುಕಿಸಿದೆ. ಭಾಗ್ಯಶ್ರೀ ಆತ್ಮಕ್ಕೆ ಶಾಂತಿ ಸಿಗಲಿ, ಅವಳ ಅಗಲಿಕೆ ನೋವು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಸ್ಥರಿಗೆ ನೀಡಲೆಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಇದು ಅತ್ಯಂತ ಪೈಶಾಚಿಕ ಕೃತ್ಯವಾಗಿದ್ದು, ಭಾಗ್ಯಶ್ರೀ ಆತ್ಮಕ್ಕೆ ಶಾಂತಿ ಸಿಗಲಿ, ಅವಳ ಅಗಲಿಕೆಯ ನೋವು ಭರಿಸುವ ಶಕ್ತಿಯನ್ನು ತಮಗೆ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆಂದು ಕುಟುಂಬಸ್ಥರಿಗೆ ಸದಸ್ಯರಿಗೆ ಸಾಂತ್ವನ ಹೇಳಿ ನೊಂದ ಕುಟುಂಬಕ್ಕೆ ಸಹಾಯವಾಗಲೆಂದು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಇಂದು ಮಧ್ಯಾಹ್ನವರೆಗೂ ಸರ್ಕಾರ ವತಿಯಿಂದ ಹೆಚ್ಚಿನ 4 ಲಕ್ಷಕ್ಕೂ ಹೆಚ್ಚಿನ ಚೆಕ್ಕನ್ನು ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿ ಇನ್ನು ಹೆಚ್ಚಿನ ಪರಿಹಾರ ಜೊತೆಗೆ ಎಲ್ಲ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಪ್ರಕರಣ ನನ್ನ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರೆ ಮಾಡಿ ಈ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕೊಲೆ ಮಾಡಿರುವ ಆರೋಪಿಗಳನ್ನು ಆದಷ್ಟು ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಸೂಚಿಸಿದೆ. ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಗಳಿಗೆ ಕಾನೂನು ಅಡಿಯಲ್ಲಿ ಅತಿ ಕಠಿಣ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡುತ್ತೇನೆ ಎಂದು ತಿಳಿಸಿದರು. ಇದೆ ಸರ್, ಇಷ್ಟೇ ಜಾಗದಲ್ಲಿ. ಹೌದು ಸರ್. ಇವರು ಸರ್ ಇಬ್ಬರು 2 ಮಕ್ಕಳು ಸರ್. ಅವರು ಇಬ್ಬರು ಮಕ್ಕಳ ಸರ್. ಒಟ್ಟಿಗೆ ಮೂಗರ ಬಹಳ ಅನ್ಯಾಯ ಆಯ್ತಪ್ಪ. ನಮ್ಗೆಲ್ಲ ಬಹಳ ದುಃಖ ಆಗಿದೆ. ಯಾರು ಅಪರಾಧ ಮಾಡಿದಾರೆ ಅವರಿಗೆಲ್ಲ ಶಿಕ್ಷೆ ಕೊಡಿಸ್ತೀವಿ. ಮಾಡ್ಯಾರ ಆಲ್ರೆಡಿ ಸಾಹೇಬ್ರು ಹೇಳಿದ್ದಾರೆ ಅವರಿಗೆ. ಈಗಾಗಲೇ ಅವರಿಗೆಲ್ಲ ಬಂಧಿಸಿದ್ದಾರೆ. ಅವರಿಗೆ ಬಂಧಿಸಿ ಜೈಲ್ನಾಗ ಇಕ್ಕ್ಯಾರ. ಆಯ್ತಾ? 3 ತಿಂಗಳು 6 ತಿಂಗಳಲ್ಲೇ ಟ್ರಯಲ್ ಮಾಡಿಸ್ತೀವಿ, ವಿಚಾರಣೆ ಮಾಡಿಸ್ತೀವಿ. ವಿಚಾರಣೆ ಮಾಡಿ ಯಾರು ಈ ಅಪರಾಧ ಮಾಡಿದ್ದಾರೆ, ಈ ಘೋರ ಅಪರಾಧ ಮಾಡಿದಂಥದ್ದು ಅವರಿಗೆ ಗಲ್ಲಿಗೇರಿಸುವಂತ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅರ್ಥ ಆಯ್ತಾ? ನಿಮಗ್ ನ್ಯಾಯ ಸಿಗ್ತದ. ನೀವೇನ ಹೋಗ್ಬೇಡ್ರಿ. ಮಗ ಓದ್ತಾನ, ಸ್ಕೂಲಿಗೆ ಹೋಗ್ತೀಯಾ? ಕನ್ನಡ ಬರುತ್ತಾ? ಮನೆ ಕನ್ನಡ ಮಾತಾಡ್ತೀರಿ? ಏನ್ ಮಾತಾಡ್ತೀರಿ? ತೆಲುಗುನಾ? ಮಗ ಶಾಲೆಗೆ ಹೋಗ್ತಾನ ಇಲ್ಲ? ಯಾವ ಕ್ಲಾಸಿಗೆ ಓದ್ತೀಯಾ? 5ನೇ. ನೀ ಯಾವ ಕ್ಲಾಸಿಗೆ ಓದ್ತೀಯಾ? 10th ಇದ್ದಿ. ಓದು ಚೆನ್ನಾಗಿ. ನಿನ್ ಮಗನಿಗೆ ಓದಿಸಿ ಏನೋ ನೌಕರಿ ಕೊಡಿಸ್ತೀವಿ, ಸರಿತಾ? ನೀನು ಮನೆ ವಿನೆಯನ್ನ ಕಟ್ಸ್ಕೊಡ್ತೀವಪ್ಪ. ಆರ್ಥಿಕವಾಗಿ ನಿಮ್ಗೆ ಒಂದು 5,000 ಸಾವಿರ ರೂಪಾಯಿ ತಿಂಗಳಿಗೆ ಪೆನ್ಷನ್ ಬರಂಗು ಮಾಡ್ತೀವಿ. ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಅಷ್ಟೇನೆ. ಸಿಂಧು, ಅವನು ಯಾರು ಎಷ್ಟು ಅಫ್ಸರ್ ಬಂದಿದ್ದಾನೆ? ಎಲ್ಲಿದ್ದಾನೆ? ನಿನ್ನೆ ಮನೆ ಬಂದು ಭೇಟಿ ಕೊಟ್ಟಿರಲಿ. ಇವರಿಗೆ ಪರಿಹಾರ ಕೊಡ್ಬೇಕಲ್ಲಪ್ಪ. ಯಾವಾಗ ತಗೊಂಡ್ಬರ್ಬೇಕಾಗಿತ್ತು? ನಾ ಭೇಟಿ ಕೊಡ್ತೀನಿ ಅಂತ ಗೊತ್ತಿಲ್ಲ. FIR ಕಾಪಿ ತಗೋಲಿಕ್ಕಾಗಲ್ಲ ನಿಮ್ಗೆ? ಇಲ್ಲೇ ಪೊಲೀಸ್ ಇಲ್ಲೇ ಇದ್ರೆ ಅವ್ರ ಹತ್ರ FIR ಏನೋ ಒಂದು ಬೋರ್ಡ್ದಿಂದ ತಗೋದಿರುತ್ತಾ? ನೀ ಕತೆ ಹೇಳ್ಬೇಡ. ಅವಾಗಿನವಾಗ 4 ಲಕ್ಷ ಕೊಡ್ಬೇಕಂತಿದೆಯಲ್ಲ, ಯಾಕೆ ಕೊಟ್ಟಿಲ್ಲ ನೀನು? ಇವತ್ತು ಸಾಯಂಕಾಲ ತಂದು ಕೊಡಿ ಚೆಕ್. ಅರ್ಥ ಆಯ್ತಾ? ನಮ್ಮ ಮಗನ ವಿದ್ಯಾಭ್ಯಾಸದ ಮತ್ತು ಅವ್ರಿಗೆ ಪೆನ್ಷನ್ ಏನಿದೆ ಅಲ್ಲ ಅದೆಲ್ಲ ಮಾಡಿ. ನಾ ಹೇಳ್ಬೇಕೇನಿವೆಲ್ಲ. ಇವತ್ತು ನಾನು ಹೊಂಟಿದೆ ಅಂದ್ರೆ ಚೆಕ್ ತಗೊಂಡ್ಬರ್ಬೇಕಾಗಿತ್ತು. ನಿಮ್ಗೆ ಹೇಳೋವರೆಗೆ ಗೊತ್ತಾಗೋದಿಲ್ಲ. ಬಸವರಾಜ್ ಪೂಜಾರಿ, RJ32 ನ್ಯೂಸ್, ಬೀದರ್.